ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಆಚರಣೆ. ಸಚಿವ ಚಲುವರಾಯಸ್ವಾಮಿರವರಿಗೆ ಬೆಳ್ಳಿ ಕಿರೀಟ ನೀಡಿ ಅಭಿನಂದನೆ. ಅಂಕವೀರರಿಗೆ ಆತ್ಮೀಯ ಸನ್ಮಾನ. ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರವೇ ಹೊಣೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಕಿತ್ತೆಸೆಯಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಒತ್ತಾಯ. ವಿಜಯೋತ್ಸವ ಆಚರಣೆಗೆ ಸ್ವಪ್ರತಿಷ್ಠೆ ಕಾರಣ. ಕಾಲ್ತುಳಿತ ಪ್ರಕರಣ ವಿಷಾದಕರ. ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡುವಲ್ಲಿ ವಿಫಲವಾಗಿದೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಪೂರ್ವ ಸಿದ್ಧತಾ ಸಭೆ. ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಿ ಪರೀಕ್ಷಾ ಮಾರ್ಗಸೂಚಿ ಅನುಸರಿಸಲು ಅಪರ ಜಿಲ್ಲಾಧಿಕಾರಿ ಸೂಚನೆ. ಕಾಲ್ತುಳಿತ ಪ್ರಕರಣಕ್ಕೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತ್ಯೋತ್ಸವ ಹಾಗೂ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಗು ಮಾಡುತ್ತಿರುವವರು ಪುರುಷೋತ್ತಮಾನಂದ ಮಹಾಸ್ವಾಮೀಜಿಯವರು, ಆದಿಚುಂಚನಗಿರಿ ಶಾಖಾ ಮಠ, ಕೊಮ್ಮೇರಹಳ್ಳಿ. ನಡೆಸಲಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸರ್ಕಾರದ ವತಿಯಿಂದ ಎಲ್ಲ ಸಾಧಕರನ್ನು ಗೌರವಿಸಲು ಸಾಧ್ಯವಾಗುವುದಿಲ್ಲ. ಸಂಘ ಸಂಸ್ಥೆಗಳು ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವುದು ಒಳ್ಳೆಯ ಕೆಲಸ ಅಂತ ಹೇಳಿದರು. SSLC ಪರೀಕ್ಷೆ ಪದ್ಧತಿ ಬದಲಾವಣೆಯಿಂದ ಕಳೆದ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರಲಿಲ್ಲ. ಈ ಬಾರಿ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಉತ್ತಮ ಯೋಜನೆಗಳನ್ನು ರೂಪಿಸಿ ಫಲಿತಾಂಶವನ್ನು ಉತ್ತಮಗೊಳಿಸಿದೆ ಅಂತ ಹೇಳಿದರು. ನಾಲ್ವಡಿ ಅವರು ಆಕಾಶ ಇದ್ದಂತೆ. ಅವರು ನೀಡಿರುವ ಕೊಡುಗೆಗಳು ಅನನ್ಯ. ಅವರು ಆಡಳಿತ ನಡೆಸುವ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಪರಿಸ್ಥಿತಿಗಳನ್ನು ಅವಲೋಕಿಸಿ ಅವುಗಳಲ್ಲಿ ಬದಲಾವಣೆ ತಂದು ಅಭಿವೃದ್ಧಿಪಡಿಸಿ ಸದಾಕಾಲ ಜನರ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಅವರು ಹೇಳಿದರು. ಜ್ಞಾನ ಭಾರತಿ ಸ್ಕೂಲ್ನಲ್ಲಿ ಪಡೆದಿರ್ತಕ್ಕಂಥದ್ದು. ಹಾಗೆ ಮಳವಳ್ಳಿ, ನಾಗಮೂಲ, ಮದ್ದೂರಿನಲ್ಲೂ ಸಹ 2ನೇ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂಥವು. ಈಗ ಮಕ್ಕಳು ನಾಲ್ವಡಿ ಕೃಷ್ಣರಾಜ ಬಗ್ಗೆ ಮಾತನಾಡೋದು ಒಂದು ಸರ್ಕಾರಿ ಶಾಲೆ ನೋಡಿ, ಎಷ್ಟು ಸ್ಪಷ್ಟವಾಗಿ ನಾವೇ ತಟಸ್ಥಾಗ್ತೀವಿ ಮಾತಾಡ್ಬೇಕಾದ್ರೆ, ಒಂದು ಪದ ಹೇಳ್ಬೇಕಾದ್ರೆ ಒಂದ್ಸರಿ ಎಷ್ಟು ಸ್ಪಷ್ಟವಾಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಮಾತನಾಡ್ತಾರೆ. ಇವತ್ತು ಅನೇಕ ಇಲ್ಲಿ ಕೂತಿರೋ ಇಬ್ಬರು IAS IPS ಅವರು ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರೆ. ನನಗೆ ಸಂಖ್ಯೆ ಯೋಚನೆ ಮಾಡಿದರೆ KS IAS ಅಥವಾ ಡಾಕ್ಟ್ರು ಅಥವಾ ಸೈನ್ಸಿಸ್ಟ್ ಆಗಿರೋದು ಬಹುತೇಕ 70% ಸರ್ಕಾರಿ ಶಾಲೆಯಲ್ಲಿ ಮಾಡಿದವರು ಇರ್ತಾರೆ. ಒಂದು 20-30% ಬಿಟ್ಟರೆ 70% ಸರ್ಕಾರ. ಅಂದರೆ ಯಾರಿಗೆ ಕಮಿಟ್ಮೆಂಟ್ ಇರುತ್ತೆ, ಜವಾಬ್ದಾರಿಯಿಂದ ನಾನೇನಾದರೂ ಸಾಧನೆ ಮಾಡಲೇಬೇಕು ಅಂತಿರ್ತಾರೆ, ಅವರು ಎಲ್ಲಿ ಓದಿದ್ರೂ ತಲಾ ಮುಟ್ಟುತ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಗಳು. ಆ ರೀತಿ ಅನೇಕ ಬದಲಾವಣೆನ ಶಿಕ್ಷಣ ಇಲಾಖೆಯಲ್ಲಿ ಈ ಬಾರಿ ಆಗಿದೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅನೇಕರು ಹೇಳಿದ್ರು. ಬಹುಶಃ ಅವರು ಒಂದು ರೀತಿ ಆಕಾಶ ಇದ್ದೇನೆ. ಅವ್ರನ್ನ ಎಷ್ಟು ಹೇಳಿದ್ರು, ಎಷ್ಟು ಹೊಗಳಿದ್ರು ಅವ್ರ ಕೆಲಸವನ್ನು ನಾವು 1, 2, 3ಕ್ಕೆ ಸೀಮಿತ ಅಲ್ಲ. ಈ ನಾಡಿನಲ್ಲಿ ರಾಜರ ಆಡಳಿತ ಒಂದು ದಿನ ಇತ್ತು, ಒಂದು ಕಾಲದಲ್ಲಿ. ಆ ಕಾಲದಲ್ಲಿ ಆಡಳಿತ ಮಾಡಿದಂಥ ಆ ಪ್ರಾಂತ್ಯದ ಮಹಾರಾಜರುಗಳು ಯಾರಾದರೂ ಅತ್ಯಂತ ಅಭಿವೃದ್ಧಿಶೀಲರಾಗಿ ಅಥವಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಗುಣಮಟ್ಟ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವಿಚಾರದಲ್ಲೂ ಗಮನ ಇಟ್ಕೊಂಡು ಏನಾದರೂ ಆಡಳಿತವನ್ನು ನಡೆಸಿದರೆ ಈ ಭಾರತ ದೇಶದ ಭೂಪಟದಲ್ಲಿ ಅದು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ಇವತ್ತಿಗೂ ಇರುತ್ತೆ, ನಾಳೆಗೂ ಇರುತ್ತೆ, ನಾಳೆಗೂ ಇರುತ್ತೆ. ಈ ಭೂಮಿ ಇರೋವರೆಗೂ ಅದಿರುತ್ತೆ. ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಪ್ರಜೆಗಳನ್ನು ತಮ್ಮ ಮನೆಯ ಮಕ್ಕಳಂತೆ ನೋಡಿದವರು. ಆಧುನಿಕ ವ್ಯವಸ್ಥೆಯಲ್ಲಿಯೂ ನೀಡಲಾಗದಂತಹ ಕೊಡುಗೆಗಳನ್ನು ಅವರ ಆಳ್ವಿಕೆಯಲ್ಲಿ ನೀಡಿದ್ದಾರೆ ಅಂತ ಹೇಳಿದರು. ಇಂದಿನ ಆಧುನಿಕ ಸಮಾಜದಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಆ ರೀತಿಯ ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನೋಂಥ ರೀತಿಯಲ್ಲಿ 19ನೇ ಶತಮಾನದಲ್ಲಿ ಕರ್ನಾಟಕದ ಮೈಸೂರು ಅರಸ ನಾಲ್ವಡಿಯವರನ್ನ ಎಷ್ಟು ಕೊಂಡಾಡಿದ್ರೂ ಸಾಲ.
ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ. ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರ ತಾಯಿ ಕೆಂಪರಾಜಮ್ಮ ಮತ್ತು ಅವರ ಪತ್ನಿ ಪ್ರತಾಪ ಕುಮಾರದೇವಿ ನಿಂತಿದ್ದರು. ಅವರ ತಾಯಿ ಕೆಂಪರಾಜಮ್ಮ ತನ್ನ ಮಗನಿಗೆ ಶಿಕ್ಷಣವನ್ನು ನೀಡಲು ವಿದೇಶದಿಂದ ಶಿಕ್ಷಕರನ್ನು ಕರೆಸಿ ಶಿಕ್ಷಣ ಕೊಡಿಸಿದರು ಅಂತ ಹೇಳಿದರು. ಒಣಗೋಗಿರ್ತಕ್ಕಂಥ ನೆಲ, ಬತ್ತಿ ಹೋಗಿರ್ತಕ್ಕಂಥ ಪೈರುಗಳು ಇದರ ಮಧ್ಯದಲ್ಲಿ ಕುಳಿತುಕೊಂಡು ಕಡೆ ಹರಿತಿದ್ದಂತೆ ಸ್ವಾಮಿಗಳು ಕಡುವಂಥವರು. ಇವರು ಮಾರ್ಗದರ್ಶನದಲ್ಲಿದ್ದಂಥವರು ಏನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿದರೆ ರೈತ ಹೇಳಿದಂತೆ, ಏನು ಚಂದನೋ ಗೊತ್ತಿಲ್ಲಪ್ಪ, ಈ ನಾಡಾಳ ರಾಜನ ಒಂದಿಷ್ಟು ಏನಾದರೂ ಕಣ್ಣಿದ್ದಿದ್ರೆ, ರೈತ ಹೇಳಿದ ಮಾತು, ಈ ನಾಡಾಳ ರಾಜನಿಗೆ ಒಂದಿಷ್ಟು ಕಣ್ಣಿದ್ದಿದ್ರೆ ಹರಿದು ಹೋಗ್ತಕ್ಕಂಥ ನೀರನ್ನು ಮಳೆಗಾಲದಲ್ಲಿ ತಡೆದು ನಿಲ್ಲಿಸಿದರೆ ಈಗ ನೋಡಿ ಬಿತ್ತನೆ ಮಾಡಿರ್ತಕ್ಕಂಥ ದವಸನೂ ಹೋಯಿತು, ಈಗ ಬರ ಬಂದು ಪೈರು ಹೋಯಿತು, ಒಂದು ಕಟ್ಟೆನಾರ ಕಟ್ಟಿದ್ದಿದ್ದರೆ ಕಟ್ಟಿದ್ರೆ ಇಂತಹ ಸಂದರ್ಭದಲ್ಲಿ ನಾವು ಒಳ್ಳೆ ಉತ್ಸಾಹಿರ್ತಕ್ಕಂಥ ಬೆಳೆ ಬೆಳೆಯುವುದಾಗಿತ್ತು ಅಂತ ಒಂದು ಮಾತನ್ನೆಲ್ಲೂ ಅಂದಂತೆ. ಮುಂದೆ ಕನ್ನಂಬಾಡಿಯನ್ನು ಕಟ್ಟಬೇಕು ಎಂಬ ಅವರ ಮುಂದಿನ ದೊಡ್ಡ ಉದ್ದೇಶಕ್ಕೆ ಒಬ್ಬ ಸಾಮಾನ್ಯ ರೈತನ ಮಾತು ಅವರು ದೇಶಾಂತದಲ್ಲಿದ್ದಂಥ ಸಂದರ್ಭದಲ್ಲಿ ಆದದ್ದು. ಆದರೆ ರಾಜವನ್ನು ಬೈಲಿಕ್ಕೆ ಹೋಗಲಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯ ಮಾತು ನಮಗೆ ಒಂದು ದಿಕ್ಸೂಚಿಯನ್ನು ತಿಳಿದು ಭಾವಿಸ್ತಕ್ಕಂಥ ಈ ರೀತಿಯ ಹಲವಾರು ರೀತಿಯ ಸಾಧನೆಯನ್ನು ಮಾಡುವಂಥವರು. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಮಾತನಾಡಿ ಕಾರ್ಯಕ್ರಮದ ಶ್ಲಾಘನೆ ಮತ್ತು ಪ್ರಸ್ತುತತೆಯನ್ನು ವಿವರಿಸಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮತ್ತು ನೋಡಿದವರಲ್ಲಿ ಕೂಡ ಒಂದು ಹುರುಪು ಬರಬಹುದು. ನಾನು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನನ್ನನ್ನು ಕೂಡ ಗುರುತಿಸ್ತದೆ ಅಂತ. ಆದ್ದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುವ ಸಂದರ್ಭ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದೇನೆ. ನಾನು ಬಂಧುಗಳೇ, ಜನತಾ ಪ್ರತಿನಿಧಿಯಾಗಿ ಜನತಾ ಸೇವೆ ಮಾಡಿದಂಥ ಚಲುವರಾಯ ಸ್ವಾಮಿಯವರನ್ನು ಇವತ್ತು ಅಭಿನಂದಿಸುವುದು ಈ ಭಾಗದ ಜನರ ಕರ್ತವ್ಯ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಮತ್ತೂರು ಮುಖಂಡರಾದ ಅಶ್ವಥ್ ನಾರಾಯಣ್ ಅವರು ಕೂಡ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಷ್ಟ, ಇಡೀ ವಿಶ್ವದಲ್ಲಿ ಎಲ್ಲರ ಸಮಾಲೋಚನೆ ಮಾಡಿ ಅದಕ್ಕೆ ಆದಂಥ ನೀಲಿ ನಕ್ಷೆ ಎಲ್ಲ ತಯಾರು ಮಾಡಿ ಕೆಲಸ ಮಾಡಬೇಕಂದ್ರೆ ಸುಲಭ ಅಲ್ಲ. ಅಂಥ ಕಾಲದಲ್ಲಿ ಇವತ್ತು ತಮ್ಮ ಸ್ವಂತ ಹಣ ಕಾಸು ಎಲ್ಲವನ್ನೂ ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡಿ ಅದ್ಭುತ ಕೆಲಸಗಳನ್ನು ನಮ್ಮ ಕಣ್ಮುಂದೆ ಕೈಗಾರಿಕೆ ಕ್ಷೇತ್ರದಲ್ಲಾಗಲಿ ಅಥವಾ ಕನ್ನಂಬಾಡಿ ಕಟ್ಟೋ ವಿಚಾರದಲ್ಲಾಗಲಿ, ಕೃಷಿ ವಲಯದಲ್ಲಾಗಲಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ನ್ಯಾಯದಲ್ಲೂ ಕ್ರಾಂತಿಯನ್ನು ಮೂಡಿಸಿದಂಥವರು. ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ತಂದ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಬೆಳ್ಳಿ ಕಿರೀಟ ಮತ್ತು ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಜನ್ಮವನ್ನು ನೀಡಬೇಕಾಗಿ ಭಕ್ತಿಪೂರ್ವಕ ಗೌರವಪೂರ್ವಕ ಕೋರಿಕೆ. ಜೊತೆಗೆ SSLC ಹಾಗೂ CBSE ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಇಲ್ಲಿನ ಬರಡ ಭೂಮಿಯನ್ನು ನೋಡುತ್ತಾರೆ. ಮತ್ತೊಂದು ಕಡೆ ಯಾವುದೆಯೂ ಪರೋಟಕ್ಕೆ ಬಾರದ ಹರಿಯುತ್ತಿರುವ ಕಾವೇರಿ ನದಿಯನ್ನು ನೋಡುತ್ತಾರೆ. ನೋಡಿದ ತಕ್ಷಣ ಈ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದರೆ ಸಾವಿರಾರು ಎಕರೆ ನೀರುಳಿಸಿ ಬಂಗಾರದಂತ ಬೆಳೆಯನ್ನು ಬೆಳೆಯಬಹುದು ಹಾಗೂ ರೈತರ ಬದುಕನ್ನು ಬಂಗಾರ ಮಾಡಬಹುದು ಎಂದು ಆಲೋಚನೆ ಮಾಡ್ತಾರೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಗೌರವಿಸಿದ್ದಾರೆ. ಆದರೆ ಕಟ್ಟುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಗೌರವಾನ್ವಿತರೆ, 1870ರಲ್ಲಿ ಬ್ರಿಟಿಷರಿಂದ ಅನುಮತಿ ಪಡೆದು ನೀಲನಕ್ಷೆ ತಯಾರಿಸಿ ಯೋಜನೆ ಕೈಗೆತ್ತಿಕೊಳ್ಳುತ್ತಾರೆ. ಕಾರ್ಯಕ್ರಮದಲ್ಲಿ ಕೊಮರಳ್ಳಿ ಶಾಖಾ ಮಠದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ KR ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ನ ಅಧ್ಯಕ್ಷರಾದ ತಗ್ಗಳಿ ವೆಂಕಟೇಶ್,
ಮುಖಂಡರಾದ ಬಸವರಾಜು, ವಿನಯ್, ಯೋಗೇಶ್ ಸೇರಿದಂತೆ ಇನ್ನಿತರರಿದ್ದರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬುಧವಾರ ಸಂಭವಿಸಿದ ಕಾಲ್ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ಗೆ ಮಾನ ಮರ್ಯಾದೆ ಮತ್ತು ಕನ್ನಡಿಗರ ಮೇಲೆ ಕಿಂಚಿತ್ತಾದರೂ ಗೌರವ ಇದ್ದರೆ ತಕ್ಷಣವೇ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಯನ್ನ ಕಿತ್ತೆಸೆಯಬೇಕು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯಿಸಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬುಧವಾರ ಸಂಭವಿಸಿದ ಕಾಲ್ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ಗೆ ಮಾನ ಮರ್ಯಾದೆ, ಕನ್ನಡಿಗರ ಮೇಲೆ ಕಿಂಚಿತ್ತಾದರೂ ಗೌರವ ಇದ್ದರೆ ತಕ್ಷಣವೇ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಕಿತ್ತೆಸೆಯಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ಶುಕ್ರವಾರ ಎನ್ಡಿಎ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರೊಂದಿಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ದುರಂತಕ್ಕೆ ಮುಖ್ಯಮಂತ್ರಿ ಮತ್ತವರ ಕಚೇರಿ ನೇರ ಕಾರಣ. 2-3 ಕಡೆ ವಿಜಯೋತ್ಸವ ಮಾಡಲು ಸಾಧ್ಯವಿಲ್ಲ, ಭದ್ರತೆ ಕೊಡುವುದು ಕಷ್ಟ ಆಗುತ್ತದೆ ಅಂತ ಪೊಲೀಸರು ಪರಿಪರಿಯಾಗಿ ಹೇಳಿದರೂ ಕೇಳದೆ ವಿಜಯೋತ್ಸವ ಆಗಲೇಬೇಕು ಅಂತ ಸಿಎಂ ಪಟ್ಟು ಹಿಡಿದರು. ಅಲ್ಲದೆ ಪೊಲೀಸರಿಗೆ ತಾಕೀತು ಮಾಡಿ ಧಮಕಿಯನ್ನು ಹಾಕಿದ್ರು ಅಂತ ಕೇಂದ್ರ ಸಚಿವರು ನೇರ ಆರೋಪ ಮಾಡಿದರು. ವಿಜಯೋತ್ಸವ ಆಚರಣೆಗೆ ಇದಕ್ಕೆ ಮೊದಲೇ ಆರ್ಸಿಬಿ ಪೊಲೀಸರ ಅನುಮತಿ ಕೇಳಿತ್ತು. ಆ ಮನವಿಯನ್ನು ಪೊಲೀಸರು ತಿರಸ್ಕರಿಸಿದ್ರು. ಆಗಿದ್ದರೂ ವಿಜಯೋತ್ಸವ ಆಗಲೇಬೇಕು ಅಂತ ಸಿಎಂ ತಾಕೀತು ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದರು. ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅವರಿನ್ನೂ ಬಹುಶಃ ಮರೆಯಿರ್ತಾರೆ, ಫೋನ್ ಮಾಡ್ತಾರೆ, ಏನು ಡಾಕ್ಟ್ರೆ ಇದು, ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು, ವಿಧಾನಸೌಧದ ಮುಂಭಾಗ ಮಾಡೋಕ್ಕೆ ಯಾರು ಹೇಳಿದ್ರು ಡಾಕ್ಟ್ರೆ ಅಂತೇಳಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಫೋನ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ಥರ ನಡ್ಕೊಂಡು ಅನ್ನೋದು ನಿಮ್ಗೆ ಮುಂದೆ ಹೇಳ್ತಾ ಇದ್ದೇನೆ. ಈಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಮಾಡೋಕೆ ಬೇರೆ ಟೈಮ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮಗೇನಾದ್ರೂ ಮನುಷ್ಯತ್ವ ಇದ್ರೆ, ಮಾನವೀಯತೆ ಇದ್ರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ನಂತರ ವಿಧಾನಸೌಧದ ಮುಂಭಾಗ 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ರಡಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕಾಗಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದ್ರಿ, ಟಿವಿಗಳಲ್ಲಿ ತೋರಿಸಿದ್ರಿ, ಇವ್ರಿಗೆ ಸನ್ಮಾನ ಮಾಡಕ್ಕೆ ಪಾಪ ಕರೆಸಿರಿ, ಅವ್ರ ಮೇಲೆ ಯಾವುದೋ ಒಂದು ಮೂಲಿ ತಳ್ತೀರಿ ನಿಮ್ಮ ಆಟಗಾರರ ಮೇಲೆ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸು ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್. 11 ಜನರ ಸಾವಿಗೆ ಸಿಎಂ ಡಿಸಿಎಂ ಹಾಗೂ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಕಾರಣ. ಮಾತೆತ್ತಿದರೆ ನಾವು ಜನರ ಪರ ಅಂತ ರಾಗ ತೆಗೆಯುವ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರಿಂದ ರಾಜೀನಾಮೆ ಪಡೆಯಬೇಕು. ಮಾತೆತ್ತಿದರೆ ಸಿಎಂ ಗೋವಿಂದ ಗೋವಿಂದ ಎನ್ನುತ್ತಾರಲ್ಲ, ಈ ದುರಂತಕ್ಕೆ ಮೂಲ ಪುರುಷನೇ ಆತ ಅಂತ ಕೇಂದ್ರ ಸಚಿವರು ಆರೋಪಿಸಿದರು. ತಪ್ಪು ಮಾಡಿದ್ದು ಸರ್ಕಾರ, ಶಿಕ್ಷೆಗೆ ಗುರಿಯಾಗಿದ್ದು ಅಧಿಕಾರಿಗಳು. ದಕ್ಷ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಸೇರಿ 5 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವ ಮೂಲಕ ಜನತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಕೆಟ್ಟ ಸಂದೇಶ ರವಾನೆ ಮಾಡಿದೆ ಅಂತ ಹೇಳಿದರು. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಎಂಬ ವ್ಯಕ್ತಿ ಇಷ್ಟೆಲ್ಲ ಸಾವು ನೋವುಗಳಿಗೆ ಕಾರಣ. ಅವರ ಬಗ್ಗೆ ಏನೇನೋ ಕಥೆಗಳನ್ನು ನೀಡುತ್ತಾರೆ. ಸುತ್ತಲೂ ಸಿಎಂ ಅವರು ಎಂಥ ವ್ಯಕ್ತಿಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ಪ್ರಶ್ನಾರ್ಹವಾಗಿದೆ ಅಂತ ಅವರು ತಿಳಿಸಿದರು. ಯಾರು ಹೇಳಿದಾರೆ ನಿಮಗೆ? ಅಷ್ಟು ಅಧಿಕಾರಿಗಳು ನಿಮಗೆ ಅಷ್ಟು ಸಲಹೆ ಕೊಟ್ಟರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ, ಅದು ಹೋಗಲಿ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರಬಹುದು, ನಮ್ಮ ಸಿಎಂ ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟೆಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಕುಡಿತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ದರೆ ಮೊದಲು ಇವರಿಬ್ಬರನ್ನೂ ಹೊರಗೆ ಹಾಕೋದು ಸೂಕ್ತ. ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ
ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಕಾಲ್ತುಳಿತ ಪ್ರಕರಣ ದುರಂತವಾಗಿದ್ದು ಈ ಘಟನೆ ನಡೆಯಬಾರದಿತ್ತು. ಬಿಜೆಪಿ ಜೆಡಿಎಸ್ನವರು ಈ ವಿಚಾರದಲ್ಲೂ ಸಹ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಘಟನೆ ಆಗಬಾರದಿತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೆಲವೊಮ್ಮೆ ಎಮೋಷನಲಿ ಇಂತಹ ಘಟನೆಗಳು ಆಗುತ್ತವೆ. ಬೇರೆ ಘಟನೆ ಉದಾಹರಣೆ ಕೊಟ್ಟು ಈ ಘಟನೆ ಸಮರ್ಥಿಸಿಕೊಳ್ಳಲ್ಲ. ಆದರೆ 11 ಜನರ ಸಾವು ನಮ್ಮೆಲ್ಲರಿಗೂ ನೋವು ತಂದಿದೆ. ನಾವು ಏನೇ ಮಾಡಿದರೂ ಕುಟುಂಬಗಳಿಗೆ ಅವರ ಮಕ್ಕಳು ತಂದು ಕೊಡೋಕ್ಕೆ ಆಗಲ್ಲ ಎಂದು ಹೇಳಿದರು. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೆಲವು ಮಾಹಿತಿ ಕೊಡುವುದರಲ್ಲಿ ವಿಫಲವಾಗಿದೆ. ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ನಂತರ ಅಮಾನತು ತೀರ್ಮಾನ ಮಾಡಲಾಗಿದೆ. ಪೊಲೀಸರು ಕೆಟ್ಟವರಲ್ಲ, ಒಳ್ಳೆಯ ಕೆಲಸ ಮಾಡಿದ್ದವರೇ. ಈ ಘಟನೆ ಸ್ವಲ್ಪ ಎಲ್ಲರಿಗೂ ನೋವು ತಂದಿದೆ. ಸಸ್ಪೆಂಡ್ ಅಂತಿಮವಲ್ಲ, ಹಾಗಂತ ಯಾರನ್ನೂ ಸರಿ ಎನ್ನುವ ಪ್ರಶ್ನೆಯೂ ಇಲ್ಲ ಎಂದು ತಿಳಿಸಿದರು. ಈ ಘಟನೆಯನ್ನು ನಾವ್ಯಾರೂ ಸಮರ್ಥಿಸಿಕೊಳ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ಗೆ ರಾಜಕಾರಣ ಮುಖ್ಯ, ಸಾವು ನೋವು ಮುಖ್ಯವಲ್ಲ. ಸದನದಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಆಗ ಈ ಹಿಂದೆ ಅವರ ಕಾಲದಲ್ಲಾದ ಘಟನೆಗಳ ಬಗ್ಗೆ ಹೇಳುತ್ತೇವೆ. ಆಗ ಯಾರ್ಯಾರು A1 A2 ಆಗಿದ್ದರು, ಹೇಗೆ ನಡೆಸಿಕೊಂಡಿದ್ದರು ಎಂದು ಹೇಳುತ್ತೇವೆ ಎಂದರು. ಸುಮ್ಮನಿದ್ರು ವಿರೋಧ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು. ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಎಮೋಷನಲಿ ಆಗುತ್ತೆ. ಯುವಕರಿಗೆ ಖುಷಿಯಾದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನಲ್ಲ, ಇಂಥ ಹಲವಾರು ಕಡೆ ನಾವು ನೋಡಿದ್ವಿ. ಸೊ ನಾವು ಯಾರೂ ಇದರ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದರ ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕಿರಿ ತೊಗೊಳ್ಳಿಕ್ಕೆ ಹೋಗಲ್ಲ. ಆದರೆ ಆ ಸಾವು ಏನಿದೆ, 11 ಜನ 47 ಜನ ಗಾಯಾಳಾಗಿದ್ದಾರೆ, ಅದು ನಮ್ಮೆಲ್ಲರಿಗೂ ನೋವು ತಂದು ಕೊಟ್ಟಿರುವಂಥ ವಿಚಾರ. ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳುಗಳನ್ನ ಕೊಡಲಿಕ್ಕಾಗಲ್ಲ. ನಾವೇನು ಮಾಡಿದ್ವಿ, ನಮಗೂ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದಾಗಿತ್ತು. ಎಲ್ಲಿ ಅದು ಎಡುವುದೋ, ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ. ಆದರೆ ನಾವು ಒಂದು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ಇವತ್ತು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೇ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿಯವರು ಇದ್ದರು. ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯ ಇದ್ದು ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದಂತಲ್ಲ, ಬಟ್ ಈ ಒಂದು ಇನ್ಸಿಡೆಂಟು ನಾವು ಯಾರಿಗೂ ಇದು ಸರಿ ಅನ್ನುವಂಥ ಇನ್ಸಿಡೆಂಟ್ ಅಲ್ಲ. ಹಾಗಾಗಿ ಅದು ಅನಿವಾರ್ಯ. ಜಿಲ್ಲೆಯಲ್ಲಿ ಜೂನ್ 9ರಿಂದ 20ರವರೆಗೆ ದ್ವಿತೀಯ PUC ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆಯು ಯಾವುದೇ ಲೋಪದೋಷಗಳಿಲ್ಲದೆ ಸುಗಮವಾಗಿ ನಡೆಯಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ತಿಳಿಸಿದರು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದ್ವಿತೀಯ PUC ಪರೀಕ್ಷೆ 3ರ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 7 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಒಟ್ಟು 2472 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು. ಜಿಲ್ಲೆಯ ಎಲ್ಲ 7 ಪರೀಕ್ಷಾ ಕೇಂದ್ರಗಳಲ್ಲಿ CCTV ಅಳವಡಿಕೆಯಾಗಿದ್ದು, ವೆಬ್ ಕಾಸ್ಟಿಂಗ್ ಕಣ್ಗಾವಲಿನಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಪರೀಕ್ಷೆ ಸುಗಮವಾಗಿ ನಡೆಸಲು 7 ಪರೀಕ್ಷಾ ಕೇಂದ್ರಗಳಿಗೂ ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದೆ. ಪರೀಕ್ಷಾ ಸಮಯದಲ್ಲಿ ನಿರಂತರ ವಿದ್ಯುತ್ ಸರಬರಾಜು ಒದಗಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಪರೀಕ್ಷೆ ನಡೆಯುವ ದಿನಗಳಂದು ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಮತ್ತು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಸಲು ಆದೇಶಿಸಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದರು. ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ಚೆಲುವಯ್ಯ, ನಗರಸಭೆಯ ಪರಿಸರ ಉಪವಿಭಾಗದ ಅಭಿಯಂತರರಾದ ರುದ್ರೇಗೌಡ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ರಾಜೀನಾಮೆ ನೀಡಬೇಕು, ಪೊಲೀಸರ ಅಮಾನತು ಮಾಡಿದ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಹೆಣದ ಮೇಲೆ ರಾಜಕೀಯ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿ. ಸರ್ಕಾರದ ನಿರ್ಲಕ್ಷ್ಯದಿಂದ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಾವು ಆಗಿವೆ. ಈ ಸಾವಿಗೆ ಸಿಎಂ, ಡಿಸಿಎಂ, ಗೃಹ ಸಚಿವರು ಕಾರಣ. ಪೊಲೀಸ್ ಅವರನ್ನ ಈ ಪ್ರಕರಣ ಸಂಬಂಧ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಆರ್ಸಿಬಿ ಕೆಸಿಎ ಮೇಲೆ ಕೇಸ್ ಹಾಕಿದ್ರೆ ಏನು ಪ್ರಯೋಜನ? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. 50 ವರ್ಷದ ರಾಜಕೀಯ ಅನುಭವ ಇರುವ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ. ಡಿಕೆಶಿ ಮೊಸಳೆ ಕಣ್ಣೀರು ಹಾಕ್ತಾರೆ. ಡಿಕೆಶಿ ಏನು ವಾಹನ ಚಾಲಕನಾಗಿ ಹೋಗಿದ್ರ? ಸಾವು ನೋವು ಆಗುತ್ತಿದ್ರೆ ಕಪ್ಗೆ ಮುತ್ತಿಕ್ಕಿದ್ದಾರೆ. ಪ್ರಚಾರದ ಗೀಳಿಗಾಗಿ ಜನರು ಬಲಿಯಾಗಿದ್ದಾರೆ ಎಂದು ಕಿಡಿಕಾರಿದರು. ಇವತ್ತು ಸರ್ಕಾರ ಹೇಳುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಹೆಂಗೆ ಬಿಟ್ರು? ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ. ಇಷ್ಟು ಬಂಡಗೆಟ್ಟರು, ಇಷ್ಟು ಸುಳ್ಳುಗಾರರು, ಇಷ್ಟು ಮೋಸಗಾರರು, 50 ವರ್ಷಕ್ಕಿಂತ ರಾಜಕೀಯ ಅನುಭವ ಇರೋಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋಂಥ ಮನಸ್ಸು ಅಥವಾ ನಾಲಿಗೆ ನಾರ ನಿಮ್ಗೆ ಎಲ್ಲಿಂದಿದೆ? ಉಪಮುಖ್ಯಮಂತ್ರಿ ಮೊಸಳೆ ಕಣ್ಣೀರನ್ನಿಡ್ತಾರೆ. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ, ಡಿಕೆಶಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಪಾಂಡವಪುರ ಪಟ್ಟಣದ ಬಿಜಿಎಸ್ ಕಾಲೇಜಿನಲ್ಲಿ ಹಸಿರಿನ ಜೊತೆ ಉಸಿರಾಗಿ, ಹಸಿರಿನ ಜೊತೆ ಪಯಣ ಬೆಳೆಸಿ ವಿನೂತನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಹಸಿರಿನ ಜೊತೆ ಉಸಿರಾಗಿ, ಹಸಿರಿನ ಜೊತೆ ಜೀವಿಸಿ, ಹಸಿರಿನ ಜೊತೆ ಸಾಗಿಸುವ ಮುಂದಿನ ಜೀವನ ಎನ್ನುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುನ್ನ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆ ಮತ್ತು ಆರತಿ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಗಣ್ಯರನ್ನ ವಿವಿಧ ವೇಷಭೂಷಣಗಳಿಂದ ಅಲಂಕಾರಗೊಂಡಿದ್ದ ಮಕ್ಕಳು ಹೂಗುಚ್ಛ ನೀಡಿ ವೇದಿಕೆಗೆ ಬರಮಾಡಿಕೊಂಡರು. ಮಕ್ಕಳಿಗೆ ಅಕ್ಷರಾಭ್ಯಾಸ ಪೂಜೆ ಕಾರ್ಯಕ್ರಮ ಹಾಗೂ ಗಿಡಗಳನ್ನು ವಿತರಿಸಲಾಯಿತು. ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಮಾತನಾಡಿ, ಬಿಜಿಎಸ್ ಶಾಲೆಯಲ್ಲಿ ಗುರುಕುಲ ಮಾದರಿಯಲ್ಲೇ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ರಾಮಕೃಷ್ಣ ಗೌಡರು ಕೊಡಿಸುತ್ತಿದ್ದು ಉತ್ತಮ ವಿದ್ಯಾಭ್ಯಾಸ ನೀಡುವ ಉತ್ತಮ ಫಲಿತಾಂಶ ಬರಲು ಕಾರಣರಾಗಿದ್ದಾರೆ ಹಾಗೂ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತಿದ್ದಾರೆ ಅಂತ ಹೇಳಿದರು. ಅಕ್ಷರಾಭ್ಯಾಸ ಮಾಡಲಿಕ್ಕೆ ಪ್ರತಿ ತಂದೆ ತಾಯಿಗಳು ಕೂಡ ಶೃಂಗೇರಿಗೆ ಹೋಗಿ ಶಂಕರಾಚಾರ್ಯ ನಿರ್ಮಾಣ ಮಾಡಿದಂತ ಒಂದು ಸಾಧನೆ ಹತ್ರ ಆ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಅಂತ ಒಂದು ಪದ್ಧತಿಯನ್ನ, ಅಂತ ಒಂದು ಅಕ್ಷರಾಭ್ಯಾಸ ಪದ್ಧತಿಯನ್ನ ಈ ತರ ಶಾಲಾ ಹಂತದಲ್ಲೂ ಕೂಡ ನಮ್ಮ ಬಿಜಿಎಸ್ ಈ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಇರ್ತಕ್ಕಂಥ ವಿಚಾರ. ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರ್ತಕ್ಕಂಥವ್ರು, ಅದನ್ನ ಸರಿಯಾಗಿ ತಿಳಿದಿರ್ತಕ್ಕಂಥವ್ರು ಕೂಡ ಇದರ ಅಕ್ಷರಾಭ್ಯಾಸ ಮಾಡಿ ಅವ್ರ ಪಾಠ ಪ್ರವಚನಗಳಿಗೆ ಒಂದು ಪೂಜೆ ಮಾಡೋದ್ರ ಮೂಲಕ ಉತ್ತಮ ಪ್ರಜೆಯಾಗಿ ಉತ್ತಮ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಆರಂಭಿಸಿರ್ತಕ್ಕಂಥ ಈ ಕಾರ್ಯಕ್ರಮ ಅವರು ತುಂಬಾ ಒಂದು ಉತ್ತಮವಾದ ಕಾರ್ಯಕ್ರಮ ಅಂತಕ್ಕಂಥದ್ದು. ಬಹಳಷ್ಟು ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇರ್ತೀನಿ. ಹೇಮಗಿರಿ ಶಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿ.ಎಸ್. ರಾಮಕೃಷ್ಣೇಗೌಡರು ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿ, ಮಕ್ಕಳಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಇಚ್ಛಾನುಸಾರ ವಿದ್ಯಾಭ್ಯಾಸ ಕೊಡಿಸಬೇಕು. ಯಾವುದರಲ್ಲಿ ಆಸಕ್ತಿ ಇರುತ್ತದೆ ಅದಕ್ಕೆ ಪೋಷಕರು ಸಹಕರಿಸಿ ಮಕ್ಕಳ ಮೇಲೆ ಯಾವುದೇ ಒತ್ತಡ ಹಾಕದೆ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಏಕೆಂದರೆ ಕುರಿ ಕಾಯುತ್ತಿದ್ದ ಹನುಮಂತ ಆಡಿರುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗೆಯೇ ಮಕ್ಕಳು ಯಾವ ಕಲಿಕೆಯಲ್ಲಿ ಆಸಕ್ತಿ ಪಡುತ್ತಾರೋ ಅಂತಹ ಕಾರ್ಯಗಳಿಗೆ ಸಹಕರಿಸಿ ಅಂತ ಮನವಿ ಮಾಡಿದರು. ಈ ವಿಶ್ವ ಪರಿಸರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಬಿಜಿಎಸ್ ಶಾಲೆಯಲ್ಲಿ ಜ್ಞಾನಾಂಕುರ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಈ ಜ್ಞಾನಾಂಕುರ ಅಂತ ಹೇಳಿದ್ರೆ ಬಹುಶಃ ಪ್ರಾರಂಭದ ಮಕ್ಕಳುಗಳನ್ನು ಶಾಲೆಗೆ ಸೇರಿಸುವಂಥ ಮಕ್ಕಳಿಗೆ LKG, UKG, ಫ್ರೀ KG ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಹಿಂದೆ ಶಂಕರಾಚಾರ್ಯರು ಶೃಂಗೇರಿ ಪೀಠದಲ್ಲಿ ಮಾಡ್ತಾಯಿದ್ರು. ಇದನ್ನು ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ, ಕೃಷಿಕರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಅಲ್ಲಿ ಹೋಗಿ ಮಾಡಿ ಹೋಗುವಷ್ಟು ಅನುಕೂಲ ಇರ್ತಿರಲಿಲ್ಲ. ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಕಳೆದ ಒಂದು 7-8 ವರ್ಷಗಳಿಂದ ಪ್ರತಿ ವರ್ಷ ಈ ಜೂನ್ನಲ್ಲಿ 1, 2, 3, 4 ಶುರು ಮಾಡಿ 15, 16ವರೆಗೂ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಇದರ ಉದ್ದೇಶ ಇಷ್ಟೇ, ಬಹುಶಃ ಮಕ್ಕಳುಗಳು ಇವತ್ತಿನ ದಿನಮಾನಗಳಲ್ಲಿ TV, ಮೊಬೈಲು ಇದರಲ್ಲಿ ಮುಳುಗೋಗಿರುವಾಗ ಈ ಪ್ರಾರಂಭದ ಹಂತದಲ್ಲಿ ಅವರ ಶಿಕ್ಷಣಕ್ಕೆ ಓಂಕಾರವನ್ನು ಇಡಬೇಕು ಅಂತ ಹೇಳಿದ್ರೆ
ಬಹುಶಃ ಮಕ್ಕಳಿಗೆ ಇದೊಂದು ವಿಶೇಷವಾದಂಥ ಸಂಪ್ರದಾಯ ಸಂಸ್ಕೃತಿಯನ್ನು ನಾವು ಕೊಟ್ಟಂಗಾಗುತ್ತೆ. ಹಾಗಾಗಿ ನಮ್ಮ ಶಾಲೆ ಎಲ್ಲ ಶಾಲೆಗಳಲ್ಲೂ ಕೂಡ ಪೋಷಕರು ಭಾಳ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ಮಕ್ಕಳುಗಳನ್ನು ತಯಾರು ಮಾಡಿ ಅವರು ಕೂಡ ವೇಷಭೂಷಣಗಳನ್ನು ಟ್ರೆಡಿಷನಲ್ ಡ್ರೆಸ್ಗಳನ್ನೇ ಹಾಕ್ಕೊಂಡು ಮಕ್ಕಳಿಗೆ ಬಂದು ಪೂಜೆನಲ್ಲಿ ಕೂತು ಗಂಟೆಗಟ್ಟಲೆ ಹೋಮ ಅವನ ಯಜ್ಞ ಯಾಗಾದಿಗಳು ಪೂಜೆ ಕ್ರಮದ ರೀತಿಯಲ್ಲಿ ಮಾಡಿ ಅವರಿಗೆ ಓಂಕಾರವನ್ನು ಹಾಕ್ಕೊಡೋದ್ರ ಮುಖಾಂತರ ಬಹುಶಃ ಅವತ್ತು ಅಕ್ಷರಕ್ಕೆ ಒಂದು ಹೊಸ ಚಾಲನೆಯನ್ನು ಕೊಟ್ಟಂತೆ. ಇದನ್ನೇ ನಾವು ಜ್ಞಾನಾಂಕುರ ಅಂತ ಹೇಳ್ತೀವಿ. ಮನುಷ್ಯನ ಮನಸ್ಸಿನಲ್ಲಿರುವಂಥ ಜ್ಞಾನ ಅಂಕುರ ಅಂದರೆ ಚಿಗುರೊಡೆಯೋದು ಇವತ್ತು. ಅಂಥ ಒಂದು ಕೆಲಸನ ಬಹುಶಃ BGS ಸಂಸ್ಥೆ ಮಾಡ್ತಾಯಿದೆ. ಕಾರ್ಯಕ್ರಮದಲ್ಲಿ JDS ಅಧ್ಯಕ್ಷರಾದ ಮಲ್ಲೇಶ್, BJP ಮುಖಂಡ HS ಮಂಜುನಾಥ್, ಪತ್ರಕರ್ತ BS ಜಯರಾಮ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಇತರರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಳವಳ್ಳಿ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಸಿಬ್ಬಂದಿಗಳಿಗೆ ನಿಗದಿತ ಅವಧಿಯಲ್ಲಿ ಅರ್ಜಿಯನ್ನ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಳವಳ್ಳಿ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿದರು. ಸಿಬ್ಬಂದಿಗಳಿಗೆ ನಿಗದಿತ ಅವಧಿಯಲ್ಲಿ ಅರ್ಜಿಯನ್ನು ನಿಯಮಾನುಸಾರ ವಿಲೇವಾರಿ ಮಾಡಬೇಕು ಅಂತ ಸೂಚನೆ ನೀಡಿದರು. ಜೊತೆಗೆ ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸಬೇಡಿ ಅಂತ ಕಿವಿ ಮಾತಾಡಿದರು. ತರುವಾಯ ಜಿಲ್ಲಾಧಿಕಾರಿಗಳು ವಿವಿಧ ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು. ಹಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀರಾಮ ಮಂದಿರ ಗಣಪತಿ, ಶಿವ ಮತ್ತು ನವಗ್ರಹ ದೇವರುಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಶ್ರೀರಾಮ ಮಂದಿರ, ಗಣಪತಿ, ಶಿವ ಮತ್ತು ನವಗ್ರಹ ದೇವಸ್ಥಾನಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಮನುಷ್ಯ ದೈನಂದಿನ ಜೀವನದಲ್ಲಿ ಎಲ್ಲರೂ ರಾಮನ ಆದರ್ಶ ಗುಣಗಳಾದ ತ್ಯಾಗ, ಸಹೋದರ ಪ್ರೀತಿ, ವಾತ್ಸಲ್ಯ ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪೂಜೆಗೆ ಅರ್ಥವಿಲ್ಲ ಎಂದರು. ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ಯಾರಲ್ಲಿ ಶುದ್ಧ ಮನಸ್ಸು, ದಯೆ, ಧರ್ಮ ತುಂಬಿದ ನಿರ್ಮಲವಾದ ಹೃದಯದಲ್ಲಿ, ನಿರಹಂಕಾರಿಗಳಲ್ಲಿ ಕಷ್ಟಕ್ಕೆ ಮರುಗುವ ಅಂತರಂಗದಲ್ಲಿ ಭಗವಂತ ನೆಲೆಸಿರುತ್ತಾನೆ. ಜೈನರಿಗೆ ಮಹಾವೀರ, ಬೌದ್ಧರಿಗೆ ಬುದ್ಧ, ವೀರಶೈವರಿಗೆ ಬಸವಣ್ಣ ಅವರ ಆಚರಣೆಗಳು ತಮಗೆ ಶ್ರೇಷ್ಠ ಆಗಲಿದೆ. ನಮ್ಮ ಮನಸ್ಸು ಯಾರನ್ನು ಕುರಿತು ಚಿಂತಿಸಿದಾಗ, ಸ್ಮರಣೆ ಮಾಡಿದಾಗ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆಯೋ ಅವರನ್ನು ಭಗವಂತ ಎಂದು ಕರೆಯಬಹುದು ಎಂದರು. ಗುರುವಾರ ಬೆಳಗ್ಗೆ ಮಂದಿರದಲ್ಲಿ ಯಾಗಶಾಲಾರ್ಚನೆ, ಪ್ರತಿಷ್ಠಾ ದೇವತಾ ಹೋಮ, ಭೂಶುದ್ಧಿ ಪೂರ್ವಿಕಾ ಗರ್ಭಗೃಹದಲ್ಲಿ ಬಿಂಬಗಳಿಗೆ ಪ್ರಾಣ ಪ್ರತಿಷ್ಠೆ, ನಾಡಿ ಸಂಧಾನ, ಕಲಾಹೋಮ, ತತ್ವಹೋಮ, ತತ್ ನ್ಯಾಸಗಳು, ಪ್ರಾಯಶ್ಚಿತ ಹೋಮ, ನಂತರ ಪೂರ್ಣಾಹುತಿ, ಯಾಗಶಾಲಾ ಸ್ಥಿರ ಕಳಸಗಳ ಉತ್ತರ ಪೂಜೆ, ಕುಂಭಾಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ, ಗೋಪೂಜೆ, ಸಭಾ ವಂದನೆ ನಡೆಯಿತು. ಕೆ. ಶ್ರೀಹರಿಯವರ ಮಾರ್ಗದರ್ಶನದಲ್ಲಿ ಆಗಮ ಪ್ರವೀಣ ಶ್ರೀ ತೇಜೋನಿಧಿ ಎಸ್. ದೀಕ್ಷಿತ್ ಮತ್ತು ಪ್ರಹ್ಲಾದರಾವ್ ಅವರ ಆಚಾರ್ಯತ್ವದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಾಖಾ ಮಠದ ಬ್ರಹ್ಮಚಾರಿ ಶ್ರೀ ಸಾಯಿ ಕೀರ್ತನಾಜಿ ಅವರಿಂದ ಸಂಗೀತ ಕಾರ್ಯಕ್ರಮ ಮನಸೂರೆಗೊಂಡಿತು. ಬ್ಯಾಡರಹಳ್ಳಿ, ದೊಡ್ಡೆಲಚೆಗೆರೆ, ಚಿಕ್ಕ ಎಲಚೆಗೆರೆ, ಗೊಲ್ಲರಹಳ್ಳಿ, ಕರಲಕಟ್ಟೆ, ಗಾಣಾಳು, ಕೃಷ್ಣೇಗೌಡನ ದೊಡ್ಡಿ, ತಗಡಯ್ಯನ ದೊಡ್ಡಿ, ಶಕುನಿ ದೊಡ್ಡಿ, ಮರಿಗೌಡನ ದೊಡ್ಡಿ, ಮುತ್ತತ್ತಿ ಮತ್ತು ಹಲಗೂರು ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯಕ್ಕೆ ಅಳವಡಿಸಿದ್ದ ಹೂವಿನ ಅಲಂಕಾರ ನೋಡುಗರ ಗಮನ ಸೆಳೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೀಪಾಲಂಕಾರ ಕಣ್ಮನ ಸೆಳೆಯಿತು. ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ, ಡಿ. ಹಲಸಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮೀಜಿ, ಹಂಗ್ರಾಪುರದ ಮಠದ ಬಸವಲಿಂಗ ದೇಶಿಕೇಂದ್ರ ಸ್ವಾಮೀಜಿ, ಹಾಡ್ಲಿ ಪ್ರಕಾಶ್, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಜಯರಾಮು, ಖಜಾಂಜಿ BT ರವಿಕುಮಾರ್, ಪದಾಧಿಕಾರಿಗಳಾದ ಸುರೇಶ್, ಮಾದೇಗೌಡ, ಕಾಳೇಗೌಡ, MN ನಾಗರಾಜು, ಯಜಮಾನರು ಮತ್ತು ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯ ಸೌಧದ ಸಭಾಂಗಣದಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು. ಆಧುನಿಕ ನವಮೈಸೂರಿನ ನಿರ್ಮಾತೃ, ಅಭಿವೃದ್ಧಿ ಅಧಿಕಾರ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಆಡಳಿತದಿಂದ ಮೈಸೂರು ರಾಜ್ಯವು ಸಮಗ್ರವಾದ ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಅಂತ ಸಮಾಜ ಸೇವಕ ಡಾಕ್ಟರ್ KM ಶಿವಪ್ಪ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ ನದಿಗೆ ಅಡ್ಡಲಾಗಿ ಕನಂಬಾಡಿ ಅಣೆಕಟ್ಟೆ ನಿರ್ಮಿಸಿ ಬರಡಾಗಿದ್ದ ಮಂಡ್ಯ ಜಿಲ್ಲೆಯನ್ನು ಭತ್ತ, ಕಬ್ಬು, ತೆಂಗು ಬೆಳೆಯುವ ಬಂಗಾರದ ಭೂಮಿಯನ್ನಾಗಿಸಿ ಜಿಲ್ಲೆಯ ಜನರು ನೆಮ್ಮದಿಯ ಜೀವನ ನಡೆಸಲು ಕಾರಣರಾದ ನಾಲ್ವಡಿ ಅವರ ಕೊಡುಗೆ
ಅಪಾರ ಅಂತ ಅವರು ಸ್ಮರಿಸಿಕೊಂಡರು. ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಮಾತನಾಡಿ, ಶಿಕ್ಷಣ, ಆರೋಗ್ಯ ಹಾಗೂ ಅಭಿವೃದ್ಧಿಯ ವಿಚಾರದಲ್ಲಿ ಕ್ರಾಂತಿ ಮಾಡಿದ ರಾಜಶ್ರೀ ನಾಲ್ವಡಿ ಅವರು ಮೀಸಲಾತಿ ವ್ಯವಸ್ಥೆಗೆ ಚಾಲನೆ ನೀಡಿ ತುಳಿತಕ್ಕೊಳಗಾದವರನ್ನ ಮತ್ತು ಶೋಷಿತ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ನೀಡಿದರು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಗಂಗಾಧರ್, BL ಚಂದ್ರಕಲಾ, ಶ್ರೀಧರ ಸತೀಶ್, ಮಂಜುನಾಥ್, ದಿವಾಕರ್, ವೆಂಕಟೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜೂನ್ 7ರ ಶನಿವಾರ ದೇಶದಾದ್ಯಂತ ಆಚರಿಸುತ್ತಿರುವ ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಸಂತೋಷದಿಂದ ಆಚರಿಸಿ ಸೌಹಾರ್ದತೆ ಸಂದೇಶ ಸಾರಬೇಕು ಎಂದು ಡಿವೈಎಸ್ಪಿ ಚೆಲುವರಾಜು ಕೆಆರ್ಪೇಟೆಯಲ್ಲಿ ಮನವಿ ಮಾಡಿದರು. ಜೂನ್ 7ರ ಶನಿವಾರ ದೇಶಾದ್ಯಂತ ಆಚರಿಸುತ್ತಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂತೋಷದಿಂದ ಆಚರಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರು ತಿಳಿಸಿದರು. ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ತಾಲೂಕಿನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೋಮು ಸೌಹಾರ್ದತೆಗೆ ಕೆಆರ್ಪೇಟೆ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿದೆ. ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬದಲ್ಲಿ ಹಿಂದೂಗಳು ಭಾಗವಹಿಸಿ ನಾಡಿಗೆ ಸೌಹಾರ್ದತೆ ಸಂದೇಶ ನೀಡಬೇಕು. ಗಾಳಿ ಸುದ್ದಿಗೆ ಕಿವಿಗೊಡದೆ ಯಾವುದೇ ಸುದ್ದಿಯನ್ನು ಪರಾಮರ್ಶೆ ನಡೆಸಿ ಪ್ರಾಮಾಣಿಸಿ ನೋಡಬೇಕು. ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸರಿಗೆ ಮಾಹಿತಿ ನೀಡಿ ಶಾಂತಿ ವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಹಾಗೆಯೇ ನಾವು ಈ ದಿನ ನಮ್ಮ ಕೆಆರ್ಪೇಟೆ ತಾಲೂಕಲ್ಲಿ, ನಾಮಂಗಲ ತಾಲೂಕಲ್ಲಿ ಮಾಡ್ತಿದ್ದಂತೆ ಈಗ ಇಲ್ಲಿ ಮಾಡ್ತಾಯಿದ್ದೀವಿ. ಏನಿಲ್ಲ, ನಿಮಗೆಲ್ಲ ಪ್ರತಿ ವರ್ಷದಂಗೆ ಗೊತ್ತಿದೆ, ಹಬ್ಬ ಒಳ್ಳೆ ರೀತಿಯಲ್ಲಿ ಮಾಡಿ ಎಲ್ಲರೂ ಸಹಕರಿಸ್ತಾರೆ. ಮತ್ತು ನಿಮ್ಮದು ಟೈಮಿಂಗ್ಸು ಬೆಳಗ್ಗೆ ಒಂದು ಸಲ ಪ್ರೇಯರ್ ಇರ್ತದೆ, ಸಂಜೆ ಒಂದು ಸಲ ಪ್ರೇಯರ್ ಇರ್ತದೆ. ಮಧ್ಯಾಹ್ನ 9 ಗಂಟೆಗೆ ಮತ್ತು 6 o'clockಗೆ ಮಸೀದಿನಲ್ಲಿ ಪ್ರೇಯರ್ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಸರ್, ಫಸ್ಟ್ ಪ್ರೇಯರು. ಆಮೇಲೆ 9 ಗಂಟೆನಲ್ಲಿ ಈದ್ಗಾ ಮೈದಾನದಲ್ಲಿ ಎರಡು ಸಲ ಪ್ರೇಯರ್ ಇರ್ತದಾ? ಪ್ರೊಸೆಷನ್ ಅಲ್ಲ, ಬೆಳಿಗ್ಗೆ 6 ಗಂಟೆ ಇರ್ತಂದ್ರೆ ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹಿರಿಯ ಬರ್ತೀವಿ ಸರ್. ಎಷ್ಟೇ ಸೇರ್ತೀರಿ? ಸ್ಕೂಲಾಗಿ ಹೋಗಿ ಸಾಂಗವಾಗಿ ಬರಬೇಕು ಅಂತ. ಅದೇ ರೀತಿ ಬೇರೆಯವರೆಲ್ಲ ಏನಿಲ್ಲ ಕೋಆಪ್ರೇಟ್ ಮಾಡ್ತಾರೆ ಅಂದ್ಕೊಳ್ಳಿ. ಯಾಕಂದರೆ ಅವರು ಸಹ ಹಬ್ಬ ಆಚರಿಸ್ತಾ ಇರ್ತಾರೆ. ಇಲ್ಲಿ ನಾವು ಕುರಿ ದಾನ ಮಾಡ್ತೀವಿ, ಇಂಡಿವಿಜುವಲ್ ಆಗಿ ನಾವು ಮಾಡ್ತೀವಿ. ಅದೇ ಒಳ್ಳೆ ರೀತಿ ಮಾಡಿ ಶಾಂತಿ ರೀತಿಲಿ ಆಗಲಿ ಅಂತ ಟೆಂಡ ಮಾತು ಮುಗಿಸ್ತೀನಿ. ಬೇರೆ ಹೇಳಿದ್ವಿ ನಿಮಗೆ ಸಭೆಯಲ್ಲಿ ಪುರಸಭಾ ಸದಸ್ಯರಾದ ಡಿ ಪ್ರೇಮಕುಮಾರ್, ನೀಲಕಂಠ, ಸುಮಾರಾಣಿ, ಆನಂದೇಗೌಡ, ರೇವತಿ, KS ಖಾನ್ ಹಾಗೂ ಇನ್ನಿತರರು, ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ, ಪಾಂಡವಪುರ ಮತ್ತು NSS ಘಟಕ ಹಾಗೂ ಪರಿಸರ ಸಂರಕ್ಷಣಾ ಘಟಕ ಮತ್ತು STJ ಪ್ರಥಮ ದರ್ಜೆ ಕಾಲೇಜು ಚಿನಕುರಳಿ ಇವರ ಆಶ್ರಯದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅರಣ್ಯ ಇಲಾಖೆ, ಪಾಂಡವಪುರ ಮತ್ತು NSS ಘಟಕ ಹಾಗೂ ಪರಿಸರ ಸಂರಕ್ಷಣಾ ಘಟಕ, STJ ಪ್ರಥಮ ದರ್ಜೆ ಕಾಲೇಜು ಚಿನಕುರಳಿ ಇವರ ಆಶ್ರಯದಲ್ಲಿ 1,000ಕ್ಕೂ ಹೆಚ್ಚು ವಿವಿಧ ರೀತಿಯ ತಳಿಗಳಾದ ಆಲ, ತೇಗು, ಅರಳಿ, ಹೊಂಗೆ, ರಕ್ತಚಂದನ, ನೀಲಗಿರಿ, ಹುಣಸೆ, ಹತ್ತಿ, ಪಶು ಪಕ್ಷಿಗಳಿಗೆ ಉಪಯೋಗವಾಗುವಂತಹ ಹಣ್ಣಿನ ಗಿಡಗಳನ್ನು ಒಂದೇ ಬಾರಿಗೆ ನೆಡುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಬಿಸಿಲನ್ನು ಲೆಕ್ಕಿಸದೆ ಸುಮಾರು 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟು ನೀರೆರೆಯುವ ಕಾರ್ಯಕ್ರಮದಲ್ಲಿ ಉತ್ಸಾಹದಲ್ಲಿ ಪಾಲ್ಗೊಂಡರು. ನಿಮ್ಮ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಎಂಬ ಶೀರ್ಷಿಕೆ ಅಡಿಯಲ್ಲಿ ತಮ್ಮ ತಾಯಂದಿರನ್ನ ಮಕ್ಕಳು ಹೇಗೆ ಪ್ರೀತಿಸುತ್ತಾರೋ ಹಾಗೆಯೇ ಪ್ರಕೃತಿ ಮೇಲೆ ಪ್ರೀತಿ ತೋರಿಸಬೇಕು ಎನ್ನುವ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ STJ ಕಾಲೇಜಿನ ವಿದ್ಯಾರ್ಥಿಗಳ ಶ್ರಮ ಅಪಾರವಾದುದು. ಇದನ್ನು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ನಾಗರಿಕರು ಉದಾಹರಣೆಯಾಗಿ ತೆಗೆದುಕೊಂಡು ಮತ್ತಷ್ಟು ವನ ಮಹೋತ್ಸವಗಳು ಹಾಗೂ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಗಣ್ಯರು ಹೇಳಿದರು. ಇಂದಿನ ದಿನದ ಕಾರ್ಯಕ್ರಮದ ಥೀಮ್ ಬಂದು ನಿಮ್ಮ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಎಂಬುದಾಗಿದೆ. ಏಕ್ ಪೇಡ್ ಮಾಕೆ ನಾಮ್ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಡಿಕ್ಲೇರ್ ಆಗಿದ್ದಂಥ ಪ್ಲ್ಯಾನ್ನ ನಾವಿವತ್ತು ನಮ್ಮ ಮಕ್ಕಳ ಮುಖಾಂತರ ಅವರ ತಾಯಿಯನ್ನು ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಗೌರವಿಸ್ತಾರೆ, ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಇಂದು ಗಿಡಗಳನ್ನ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಒಂದು ಹೆಮ್ಮೆಯ ವಿಚಾರ ಏನಂದರೆ STJ ಪ್ರಥಮ ದರ್ಜೆ ಕಾಲೇಜಿನಿಂದ ಪಾಂಡವಪುರ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದೇ ದಿನದಲ್ಲಿ 1,000 ಗಿಡವನ್ನು ನೆಟ್ಟಂತಹ ಹೆಗ್ಗಳಿಕೆ ನಮ್ಮದಾಗಿದೆ ಎನ್ನುವುದು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ನಿಶಾದ್ ನಾಯ್ಡು, NSS ಅಧಿಕಾರಿಗಳ ಜೊತೆ ಉಪನ್ಯಾಸಕರಾದ BS ಕುಮಾರ್, ಶ್ರೀಧರ್ ಹಾಗೂ ಕಾಲೇಜಿನ ಸಿಬ್ಬಂದಿ ಮತ್ತು ಬೋಧಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಆಚರಣೆ. ಸಚಿವ ಚಲುವರಾಯಸ್ವಾಮಿರವರಿಗೆ ಬೆಳ್ಳಿ ಕಿರೀಟ ನೀಡಿ ಅಭಿನಂದನೆ. ಅಂಕವೀರರಿಗೆ ಆತ್ಮೀಯ ಸನ್ಮಾನ. ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರವೇ ಹೊಣೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಕಿತ್ತೆಸೆಯಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಒತ್ತಾಯ. ವಿಜಯೋತ್ಸವ ಆಚರಣೆಗೆ ಸ್ವಪ್ರತಿಷ್ಠೆ ಕಾರಣ. ಕಾಲ್ತುಳಿತ ಪ್ರಕರಣ ವಿಷಾದಕರ. ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡುವಲ್ಲಿ ವಿಫಲವಾಗಿದೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ.
ದ್ವಿತೀಯ ಪಿಯುಸಿ ಪರೀಕ್ಷೆ ಪೂರ್ವ ಸಿದ್ಧತಾ ಸಭೆ, ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಿ ಪರೀಕ್ಷಾ ಮಾರ್ಗಸೂಚಿ ಅನುಸರಿಸಲು ಅಪರ ಜಿಲ್ಲಾಧಿಕಾರಿ ಸೂಚನೆ. ಕಾಲ್ತುಳಿತ ಪ್ರಕರಣಕ್ಕೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ, ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ, ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.